ಎಂತಾದ್ರೂ ಬಡ್ಕೊಂಡು ಈ ಥರ ಮಾಡಿದರೆ ಹಂದಿ ಎಲ್ಲ ಬರೋದಿಲ್ಲ. ನೀರು ಸ್ವಲ್ಪ ಕಮ್ಮಿ ಆದರೆ ಚಪ್ಪಲ್ ಕೂಡ ಬಿತ್ತು ಮಾರೆ. ಎಂತ ಸಾವು ಮಾರೆ ಇದು. ಅಂದರೆ ಬ್ಲ್ಯಾಕ್ ಟೀ, ಒಂದು ತುಂಡು ಕಬಾಬ್. ತುಂಬ ಸಮಯದ ನಂತರ ನನ್ನ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ಅಂದರೆ ತುಂಬ ಸಮಯ ಆಯಿತು. ಇವತ್ತು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೇನೆ. ನೋಡುವ ಇವರ ಊರಲ್ಲಿ ಒಂದು ಗದ್ದೆ ಇದೆ, ಹೇಗಿದೆ ಅಂತ ನೋಡುವ. ಇದೆಂತ ಹಂದಿ ಎಲ್ಲ ಬರುತ್ತಲ್ಲ, ರಾತ್ರಿ ಬಂದು ಇಲ್ಲಿ ನಾವು ಮಲಗಬೇಕಾಗುತ್ತೆ. ಇಲ್ಲಿ ಇದು ಕ್ಲೋಸ್, ಚಾಪೆ ಗೀಪೆ ಎಲ್ಲ ಕ್ಲೋಸ್ ಇಲ್ಲ. ಮೇಲ್ಗಡೆ ಒಂದು ನಮ್ದು ಏನಾದ್ರು ಹಾಕಿ ಇಲ್ಲಿ ಚಾಪೆ ಹಾಕಿ ಮಲಗುದಿಲ್ಲ ಬೆಳಿಯಿಂದ. ಅವಾಜ್ ಮಾಡ್ತಾ ಇರ್ಬೇಕು ಈ ತರ. ಎಂತಾದ್ರೂ ಬಡ್ಕೊಂಡು ಈ ತರ ಮಾಡಿದ್ರೆ ಹಂದಿ ಎಲ್ಲ ಬರೋದಿಲ್ಲ. ಡಬ್ಬಿಗೆ ಬಡಿಯುವುದಾ? ಅದಕ್ಕೆ ಬಡಿಬೇಕು, ಆಗ ಹಂದಿ ಎಲ್ಲ ಬಂದದಲ್ಲಿ ಹೋಗ್ತದೆ. ಕಷ್ಟ ಉಂಟು. ಇದರಿಂದ ಇವರು 4 ತಿಂಗಳು ಇಲ್ಲೇ ಇದರಿಂದನೇ ಇರಬೇಕು. ಈ ಭತ್ತ ರೆಡಿ ಆಗೋ ತನಕ ಭತ್ತದ ಬೀಜ ಎಲ್ಲ ಹಾಕಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಸೈಡಲ್ಲೆಲ್ಲ ಈ ರೀತಿ ಹುಲ್ಲೆಲ್ಲ ಬರ್ತದೆ ನೋಡಿ. ಇದಲ್ಲ ಅಲ್ಲಿ ಉಂಟು ನೋಡಿ. ಅದೇ ನೋಡಿ ನಡುವಲ್ಲಿ, ನಾನು ಝೂಮ್ ಮಾಡಿ ತೋರಿಸ್ತೇನೆ. ಆ ಹುಲ್ಲೆಲ್ಲ ತೆಗಿತಾ ಇರಬೇಕು. ಹತ್ತಿ ಹೋದ್ರೆ ಅದು ತೆಗಿಬೇಕು, ಇಲ್ಲಾಂದ್ರೆ ಭತ್ತ ಬರೋದಿಲ್ಲ, ಅದು ಮೇಲೆ ಬರುತ್ತೆ. ಅದು ಮೇಲೆ ಬರುತ್ತೆ. ಗೊಬ್ಬರ ಎಲ್ಲ ಅದು ತಿನ್ನುತ್ತೆ. ಕಸದಲ್ಲಿ ಎಂತ ಹೇಳ್ತಾರೆ, ಕಬಾಬ್ನಲ್ಲಿ ಅಡ್ಡಿ. ಚೆನ್ನಾಗಿರ್ತದೆ. ಹುಳಿ ನೆಟ್ಟು ಫುಲ್ಲು ಕವರ್ ಆಗ್ತದೆ. ಈಟು ದೂರ ಬರ್ತದೆ. ಒಂದು ಲೆಕ್ಕ ತುಂಬ ಆಡುತ್ತೆ. ತೆಂಗಿನಕಾಯಿ ಮತ್ತು ಮೆಣಸ, ಸುಕ್ಕ ಮಸಾಲ. ನನ್ನ ತಲೆಗೆ ಬಂದಿದ್ದು ಹಾಗೆ ಇತ್ತು. ಇಷ್ಟು ದಿನ ನಾವು ಅನ್ನ ಅವರು 3 ಜನ ಬೆಸ್ಟ್ ಕಂಟೆಸ್ಟೆಂಟ್ಸ್ ಅನ್ನೋ ರೀತಿನೇ ಅವ್ರು ಕೊಟ್ಟಿದ್ದ ಆನ್ಸರ್ಗಳು, ಅವ್ರು ಕೊಟ್ಟಿದ್ದ ಕಾರಣಗಳು ಅದೇ ರೀತಿ ಇತ್ತು. ಕೆಲವೊಂದು ಕೆರೆ ಗದ್ದೆಗೆ ಏನಾದರೂ ನೀರು ಕಮ್ಮಿ ಆದರೆ ಇದರಿಂದ ಆಗ್ತದೆ. ಇದು ಫುಲ್ ಟೈಮ್ ನೀರು ಇರುವುದು ಇದರಲ್ಲಿ ಇಡೀ ವರ್ಷ? ಮತ್ತೆ ಕೆಳಗೆ ಹೋಗುತ್ತೆ. ಇಡೀ ವರ್ಷ ಇರುತ್ತಾ? ಇದೆಂತ ನಡುವಲ್ಲಿ ಸ್ವಲ್ಪ ಇದಾಗಿದೆ, ಅದೆಲ್ಲ ಹುಳ ಎಲ್ಲ ಬಂದು ಕಟ್ ಮಾಡ್ತಲ್ಲ, ಆ ಥರ ಆದರೆ ಲಾಸ್. ಅದನ್ನು ನೋಡಬೇಕು. ಇಲ್ಲಿ ಸ್ವಲ್ಪ ತುಂಬ ಹೋಗಿದೆ ಅಲ್ಲ, ಒಂದು ಸ್ವಲ್ಪ ತುಂಬ ಜಾಗದಲ್ಲಿ ಹೋಗಿದೆ. ಅಷ್ಟು ಜಾಗ ಹೋಗಿದೆ. ಅದು ಮತ್ತೆ ಇನ್ನು ಮದ್ದು ಹಾಕಬೇಕು. 1 ವಾರ ಬಿಟ್ಟು ಮದ್ದು ಬಿಡೋದಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಅದು ಫುಲ್ಲು ತಿಂತಾ ಹೋಗ್ತದಾ? ಫುಲ್ ಇಡೀ ಗದ್ದೆಯನ್ನು ತಿಂತಾ ಹೋಗ್ತದಾ? ಎಂಥದ್ದು ಹುಳವಾ? ಹುಳ. ನಾನು ಸ್ವಲ್ಪ ದಿವಸ ಬ್ಯಾಂಗ್ಳೂರಲ್ಲಿದ್ದೆ. ಒಂದು ಸೈಡಲ್ಲಿ ಗಾಡಿ ಸದ್ದು, ಒಂದು ಸೈಡಲ್ಲಿ ಧೂಳು, ಜನರು, ಜಂಜಾಟದ ಜೀವನ, ಎಲ್ಲರೂ ಓಡ್ತಾ ಇದ್ದಾರೆ. ಈ ಹಳ್ಳಿಗೆ ಇಲ್ಲಿ ಬಂದ್ರಿಲ್ವಾ, ಇದರ ಖುಷಿಯೇ ಬೇರೆ ಮಾರೆ. ನೋಡಿ ಎಷ್ಟು ಸುಂದರವಾದ ಒಂದು ಗದ್ದೆ, ಅಲ್ಲಿ ತೋಟ ನೋಡಿ, ಪಕ್ಷಿಯದ್ದೆಲ್ಲ ಕೂಗು ನೋಡಿ, ಚಿರಿ 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 ಅಂತ ಕೇಳ್ತದೆ. ಒಂದು ಇದು ವೈಬು, ಎಂಥದೋ ಒಂದು ವೈಬ್ ಮಾರೆ. ಒಂದು ರಿಫ್ರೆಶ್ ಫೀಲಿಂಗ್ ಆಗ್ತದೆ ಇಲ್ಲಿ ಬಂದರೆ. ನಾನು ಸ್ವಲ್ಪ ಓವರ್ ಮಾಡಿದ್ನ? ಇಲ್ಲ, ಅದು ಎಕ್ಸೈಟ್ಮೆಂಟಲ್ಲಿ ನಾನು ಹೇಳ್ತಿರೋದು. ನನ್ನ ಕನ್ನಡ ಎಲ್ಲ ಚೇಂಜ್ ಆಗಿದೆ ಮಾರೆ, ಕರ್ಮ. ಅದಕ್ಕೆ ಬೇಲಿ ಎಲ್ಲ ಹಾಕೋದಲ್ಲಿ ಅದು ಮೊಳ ಎಲ್ಲ ಬರುತ್ತಲ್ಲ. ಮೊಳ ಎಲ್ಲ ಬರುತ್ತಲ್ಲ, ಮೊಳವನ್ನು ಪದಾರ್ಥ ಮಾಡಿ ತಿನ್ನಬೇಕು. ಈಗ ಎಂತಂದರೆ ಇದು ಕೂಡ ಮೊದಲು ಗದ್ದೆ ಇತ್ತು ಈ ಸೈಡ್, ಅಲ್ಲಿ ಕೂಡ ಗದ್ದೆ ಇತ್ತು. ಈಗ ಗದ್ದೆ ಏನಂದರೆ ವರ್ಷ ಹೋಗುವಾಗ ಚಿಕ್ಕ ಆಗ್ತದೆ, ಕಡಿಮೆ ಆಗ್ತದೆ. ಇಲ್ಲಿ ಇದೆ, ತುಂಬ ಇದೆ. ಅದು ಕೆಲವು ಕಡೆ ಹೇಳುದು ನಾವು, ಗದ್ದೆ ಎಲ್ಲ ಮೊದಲೆಲ್ಲ ತುಂಬ ಗದ್ದೆ ಇತ್ತು. ಈಗ ಎಲ್ಲ ಕೃಷಿ ಮಾಡೋದೆಲ್ಲ ತುಂಬ ಜನ ಬಿಟ್ಟಿದ್ದಾರೆ, ಬೇರೆ ಕಡೆಗೆ ಕಲಿತು ಬೇರೆ ಇಂಜಿನಿಯರ್ ಆ ಜಾಬಿಗೆಲ್ಲ ಆ ರೀತಿಯೆಲ್ಲ ಹೋಗ್ತಿದ್ದಾರೆ. ನಾನು ಕೂಡ ಗದ್ದೆ ಕಡೆಗೆ ಹೋಗ್ಲಿ, ನನಗೂ ಕೂಡ ಗೊತ್ತಿಲ್ಲ. ಇದು ಗದ್ದೆ ಇತ್ತಲ್ಲ ಮೊದಲು? ಯಾವುದು? ಆ ಗದ್ದೆ ಕಂಟಿನ್ಯೂ ಇತ್ತಲ್ಲ? ಇಷ್ಟು ಕಟ್ ಮಾಡಿ ತೆಗ್ದದ್ದು.
ತೆಂಗಿನ ಮರ ನೆಟ್ಟದ ಅಲ್ಲ ಅಡಿಕೆ ಮರ. ಅಡಿಕೆ ಈಗ ಅಡಿಕೆ ಮರ ಕೂಡ ಇಲ್ಲ, ಗದ್ದೆ ಕೂಡ ಇಲ್ವಾ? ಅದು ಆಯ್ತಾ, ಅದು ಟೈಮ್ ಆಯ್ತಲ್ಲ. ಹಾಂ ಟೈಮ್ ಆಯ್ತಾ? ಕೆರೆಯನ್ನೊಮ್ಮೆ ನೋಡ್ಬೇಕು ನನಗೆ. ಯಬ್ಬ, ಇಲ್ಲಿ ಕಾಲು ಒಳಗೆ ಹೋಗ್ತದೆ ಮರೆ. ಓ, ಇಲ್ಲಿ ನಡಿಲಿಕ್ಕೆ ಆಗೋದಿಲ್ಲ, ಸಾರಿ, ಹೋಗ್ಲಿಕ್ಕೆ ಆಗೋದಿಲ್ಲ ಮರೆ. ಇದು ಕಾಲು ಒಳಗೆ ಹೋಗ್ತದೆ ಮರೆ ಇಲ್ಲಿ. ಓ, ಕೆಸರು, ಇದು ಗದ್ದೆ, ಇದ್ರ ಒಳಗೆ ಹೋಗ್ತೇನೆ ಅಂತ ನಾನೀಗ. ಇಲ್ಲಿದೆ ನೋಡಿ ಕೆರೆ. ಸಾರಿ ಗಾಯ್ಸ್, ತೋರಿಸ್ಲಿಕ್ಕೆ ಆಗೋದಿಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನ ಕಾಲು ಕೆಸರಲ್ಲಿ ಬಾಕಿ ಆಗ್ತದೆ. ಯಾವ ದೇವರೇ, ಚಪ್ಪಲ ಒಳಗೆಲ್ಲ ಹೋಯ್ತು ಮಾರೆ. ನೀರು ಸ್ವಲ್ಪ ಕಮ್ಮಿ ಆದರೆ ಅಮ್ಮದೇ ಚಪ್ಪಲು ಕೂಡ ಬಿತ್ತು ಮಾರೆ. ಅಬ್ಬು, ಕಾಲು ಬರುದಿಲ್ಲ ಮಾರೆ. ನೋಡಿ ಗಾಯ್ಸ್, ಎಂತ ಸಾವು ಮಾರ ಇದು. ನನ್ನ ಬಟ್ಟೆ ಕಾಲೆಲ್ಲ ನೋಡಿ ಮಾರೆ, ಎಂತ ಅವಸ್ಥೆ ಇದು. ಸಾರಿ ಗಾಯ್ಸ್, ನಾನು ಸ್ವಲ್ಪ ಜಾರಿ ಬಿದ್ದು ನನ್ನದೊಂದು ಹೊಸತ್ತು ಒಬ್ಬರು ಗಿಫ್ಟ್ ಕೊಟ್ಟಿದ್ದು ಪಾಪ. ಇದಕ್ಕೆಲ್ಲ ಇದೆಲ್ಲ ಆಯಿತು, ಕಾಲೆಲ್ಲ ಕೆಸರಲ್ಲಿ ಮುಳುಗಿದೆ. ಹಾಂ ಹಾಂ, ನಾನು ಆ ಥರ ಮಾಡಿದರೆ ಬೀಳ್ತೇನೆ, ಈ ಥರ ಮಾಡಬೇಕಂತ. ಹಾಂ, ಸ್ವಲ್ಪ ಕ್ಲೀನ್ ಆಯಿತು ಮಾರೆ. ಗಾಯ್ಸ್, ಕ್ಲೀನ್ ಆಯ್ತು ನಂದು, ಥ್ಯಾಂಕ್ ಯು. ಇನ್ನು ಇಲ್ಲಿ ಬೀಳೋದಿದ್ರೆ ಸಾಕು. ಅಲ್ಲಿ ನೋಡಿ ಒಂದು ಅಮ್ಮ, ಅವರೇನು ಮಾಡ್ತಿದ್ದಾರೆ ಅಂದರೆ ನೋಡಿ, ಈ ರೀತಿ ಹುಲ್ಲೆಲ್ಲ ಬಂದಿರ್ತದೆ ನಡುವಲ್ಲಿ, ಅದನ್ನು ತೆಗೆಯೋದು. ಅದು ಹುಲ್ಲು ತೆಗೆಯೋದಿದ್ರೆ ಭತ್ತಕ್ಕಿಂತ ದೊಡ್ಡದು ಹುಲ್ಲು ಬೆಳೆಯುತ್ತದೆ. ಯಾರ್ದೋ ದನ ಬಂದಿತ್ತಲ್ಲ, ಹೋಗಿದೆ. ಓ, ಸೈಡಿದ್ದು ಫುಲ್ಲು ತಿಂತ ಹೋಗಿದೆ ಮಾರೆ. ಎಷ್ಟು ನೋಡ್ಬೋದು ನಿಮಗೆ, ಇಲ್ಲಿ ಕಟ್ಟಾಗಿದೆ ನೋಡಿ, ಇಲ್ಲಿ ನೋಡಿ ದನ. ನೋಡಿ ಇಲ್ಲಿ ಮತ್ತೊಂದು ಕೆರೆ ಇದೆ. ಕೆರೆಯಲ್ಲಿ ಏನಾಗಿದೆ? ತಾವರೆ ಅರಳಿದೆ. ತಾವರೆ ಇದೆ ಮಾರೆ, ಸೂಪರ್. ಇಲ್ಲೊಂದು ಕೆರೆ ಇದೆ, ಕೆರೆಯಲ್ಲಿ ತಾವರೆ ಇದೆ. ಇದು ಈ ಕೆರೆ ಆಗದ್ದೆಗ. ಮತ್ತೆ ಅಲ್ಲೊಂದು ಆ ಕೆರೆ, ಅಲ್ಲೊಂದು ಅದು ತೋಟಕ್ಕೆಲ್ಲ, ಗದ್ದೆಗೆ ಮಾತ್ರ ಅಲ್ಲ, ತೋಟಕ್ಕೆ ಬರಬೇಕು. ನನಗೆ ಬೀಳದಿದ್ರೆ ಸಾಕು, ನನಗೆ ಬ್ಯಾಲೆನ್ಸಿಂಗ್ ಸ್ವಲ್ಪ ಕಮ್ಮಿ. ಇದು ಭಯಂಕರ ಗುಂಡಿ ಉಂಟು, ದಾಳ ಉಂಟು. ಬಿದ್ದರೆ ಆಯಿತು, ಚಾನಲ್ ಕ್ಲೋಸ್ ಮಾಡೋದು. ಡಿಸ್ಟೆಲ್ ಆದಮೇಲೆ ಮತ್ತೊಂದು ಎಂತ ಹೇಳ್ಬೇಕಂದ್ರೆ, ಇದು ಬಾಯ್ಲ್ಡ್ ರೈಸ್ ಆಯಿತಾ, ನಮ್ಮದು ಊರಿದ್ದು ಕುಚಿಗೆ ಅಕ್ಕಿ, ಕುಚಲಕ್ಕಿ ಕಪ್ಪು, ಸಾರಿ ಬ್ರೌನ್ ಕಲರ್ ಬರ್ತದೆ, ಬ್ರೌನ್ ರೈಸ್ ಅದು ಇದು. ಮತ್ತು ನಾರ್ತ್ ಕರ್ನಾಟಕ ಆ ಸೈಡೆಲ್ಲ ಆಗ್ತದಲ್ಲ, ಅದು ವೈಟ್ ರೈಸ್. ನಮ್ಮ ಗೌರ್ಮೆಂಟ್ ಕಡೆಯಿಂದೆಲ್ಲ ಬರ್ತದಲ್ಲ ಅಷ್ಟು. ಇಲ್ಲಿ ಒಂದು ಕೆರೆ ಇದೆ, ಇದು ಕೆರೆನೇ ಮಾರಿ ಈ ಊರ ಮನೆಯಲ್ಲೆಲ್ಲ ಇದು ಕೆರೆ. ಅದು ಇಲ್ಲಿಗೆ ಮೇಲೆಗೆ ತೋಟ ಎಲ್ಲ ಉಂಟು, ತೋಟಕ್ಕೆಲ್ಲ ಬೇಕು. ಇದು ಇಲ್ಲಿ ಅಲ್ಲಿಂದ ನೀರು ಬರ್ತದೆ, ಆ ತೋಡಿಂದ ಬಂದ ನೀರನ್ನು ಇಲ್ಲಿ ನೋಡಿ ಈ ರೀತಿ ಇದು ಕಟ್ ಮಾಡಿ ಹಾಕ್ತಾರೆ. ಇಲ್ಲಿಂದ ನೀರು ಸೀದೆ ಕಣಿವೆ ಮೂಲಕ ಗದ್ದೆಗೆ ಹೋಗ್ತದೆ, ಕಾಣ್ತದಲ್ಲ, ಇದರ ಮೂಲಕ. ಇದರಲ್ಲಿ ನೀರು ಕಮ್ಮಿ ಆದರೆ ಮತ್ತೆ ಆ ಕೆರೆ ನೀರು ಗದ್ದೆ ಬರುತ್ತೆ. ಹಾಂ, ಗೊತ್ತಾಯ್ತಾ. ಇದರಲ್ಲಿ ನೀರು ಕಮ್ಮಿ ಆದರೆ ಇದರಲ್ಲಿ ಅಲ್ಲೊಂದು ಕೆರೆ ಉಂಟಲ್ಲ, ಅಲ್ಲಿದ್ದು ನೀರು ಗದ್ದೆಗೆ ಹಾಕ್ತಾರೆ. ಸೊ ಗದ್ದೆ ಇಷ್ಟು ಮಾತ್ರ ಅಲ್ಲ, ಅಲ್ಲಿ ಕೆಳಗೆ ಇನ್ನೂ ಕೂಡ ಉಂಟು ನೋಡಿ, ಇನ್ನೂ ಕೂಡ ಉಂಟು ಫುಲ್ಲು ಗದ್ದೆ. ಅಲ್ಲೊಂದು ಆಫೀಸರ್ಸ್ ಚಾಯ್ಸ್ ಯಾರು ಕುಡಿದಿದ್ದಾರೆ ಅವರಿಗೋಸ್ಕರ ಒಂದು ಲೈಕ್ ಮಾಡಿ. ಗದ್ದೆ ಕೆಲಸ ಆಗುವಾಗ, ಹಾಂ, ಗದ್ದೆ ಕೆಲಸ ಆಗುವಾಗ ಒಂದು 90 ಹೊಡಿದು ಕೆಲಸ ಮಾಡೋದು ಅಂದರೆ ಅದು ಖುಷಿಯೇ ಬೇರೆ. 90 ಕೊಡೋದಿದ್ರೆ ಕೆಲಸಕ್ಕೆ ಬರೋದಿಲ್ಲ. ಹಾಂ, ನೋಡಿ ಅದು ಕೂಡ ಇದೆ 90. ಅದಕ್ಕೆ ಹೇಳೋದು ಸಿದ್ದರಾಮಯ್ಯ ಅವರೇ, ರೈತರಿಗೋಸ್ಕರ ಆದರೂ ಎಣ್ಣೆ ರೇಟ್ ಕಮ್ಮಿ ಮಾಡಿ, ಸ್ವಲ್ಪ ಕಮ್ಮಿ ಮಾಡಿ. ನಾವು ಕುಡಿಯುವರಿಂದನೇ ಅರ್ಧ ದೇಶ, ಗೌರ್ಮೆಂಟ್ ನಡೆಯೋದು ಅದರಿಂದ. ಸೊ ಅದಕ್ಕೋಸ್ಕರ ನೀವು ಅದನ್ನೇ ಜಾಸ್ತಿ ಮಾಡಿದರೆ ಹೇಗೆ? ನ್ಯಾಯ ಬೇಕಲ್ಲ, ಕರೆಕ್ಟ್. ಸ್ವಲ್ಪ ಕಮ್ಮಿ ಮಾಡಿ. ದೊಡ್ಡ ವ್ಯಕ್ತಿಗಳು ಹೇಗಂದರೆ ದೊಡ್ಡ ಕುಡಿತಾರೆ, ಅವರಿಗೆ ರೇಟ್ ಜಾಸ್ತಿ ಮಾಡಿ. ಈ 90 ಈ ಆಫೀಸರ್ ಚಾಯ್ಸ್ ML BP ಎಲ್ಲ ಕುಡಿಯೋರಿಗೆ ಅದರದ್ದು ರೇಟ್ ಇನ್ನೂ ಕಮ್ಮಿ ಮಾಡಿ. ದೊಡ್ಡ ಉಂಟಲ್ಲ, ಅದನ್ನು ಡಬಲ್ ಮಾಡಿ ಬೇಕಾದರೆ, ಅದವರು ಕುಡಿದು ಎಂತ ಬೇಕಾದರೆ ಮಾಡಲಿ. ಗೊತ್ತಾಯ್ತಲ್ಲ, ಇದೊಂದು ನನ್ನ ಚಿಕ್ಕ ಸಜೆಷನ್ ಅಲ್ಲ, ನನ್ನದು ಯಾರು ಕೇಳ್ತಾರೆ? ನೋಡಿದ್ರೆ ಒಂದು 100 ಜನ ವೀಡಿಯೋ ನೋಡ್ತಾರೆ ಅಷ್ಟೇ. ಆದರೆ ಒಂದು ಹೇಳೋದು, ಮತ್ತೊಂದು ಗದ್ದೆಗೆ ನೀರು ಹೇಗೆ ಹೋಗೋದು ಗೊತ್ತುಂಟ? ಇಲ್ಲಿ ಒಂದು
ಎಂತ ಯಾರಿಗೆ ಗೊತ್ತಿಲ್ಲ ಅದು ಟ್ವಿಸ್ಟ್ ಉಂಟು ನೋಡಿ. ಒಂದು ನಿಮಿಷ ನೋಡಿ, ಇಲ್ಲೊಂದು ಇದ್ದಿದೆ ನೋಡಿ, ಇದರೊಳಗೆ ಹೋಗ್ತದೆ ಸೀದಾ, ಅದರೊಳಗೆ ಹೋಗಿ ಆಚೆ ಸೈಡಿಂದ ಬರೋದು. ಲಿಮಿಟ್ ಇರುತ್ತಲ್ಲ ನೀರಿದ್ದೆ. ಹಾಂ, ಒಂದು ಲಿಮಿಟ್ ಇದೆ, ಒಂದು ಮೆಜರ್ಮೆಂಟ್ ಇದೆ. ಅದಕ್ಕಿಂತ ಬರುತ್ತೆ ಈ ಸೈಡಿಂದ ಹೋಗುತ್ತೆ. ಹಾಂ, ಅಲ್ಲಿಂದ ನೀರು ಬರೋದು, ಇಲ್ಲಿಂದ ಹೋಗೋದು. ಸೊ ಅದಕ್ಕಿಂತ ಜಾಸ್ತಿ ನೀರಿದ್ದರೆ ಹಾಳಾಗುತ್ತಾ? ಜಾಸ್ತಿ ನೀರು ಇರಬಾರ್ದು. ಅದೊಂದು ಲೆವೆಲ್ ಇದೆ, ಆ ಲೆವೆಲ್ಗೆ ಅವರು ಸೆಟ್ ಮಾಡಿರ್ತಾರೆ. ಜಾಸ್ತಿ ಆದ ತಕ್ಷಣ ಫುಲ್ಲಾಗಿ ಈಚೆ ಸೈಡ್ ಬರ್ತದೆ, ಇಲ್ಲಿ ಫುಲ್ಲಾದರೆ ಆಚೆ ಸೈಡ್ ಹೋಗ್ತದೆ. ಹಾಗೆ ಮೇಲಿಂದ ನೀರು ಹೀಗೆ ಫುಲ್ಲಾಗಿ ಹೋಗ್ತಾ ಇರ್ತದೆ. ಸೊ ಗದ್ದೆ ಮಾಡೋದಂದರೆ ತುಂಬ ಇದಿದೆ, ಇದರಲ್ಲಿ ಕಲೀಲಿಕ್ಕಿದೆ. ರಾಕೆಟ್ ಸೈನ್ಸ್ ಥರ ತುಂಬ ಇದೆ. ನೀವು ಒಟ್ಟಾರೆ ನನ್ನ ಹತ್ರ ಜಾಗ ಇದೆ ಅಂತ ಗದ್ದೆ ಮಾಡ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ನೋಡಿ, ಇಲ್ಲಿ ಒಂದು ಬ್ರಿಡ್ಜ್ ಇದೆ, ಸರ್ಕಾರದಿಂದ ಪಾಸ್ ಆದದ್ದು. 3.5 ಕೋಟಿ ಖರ್ಚು ಮಾಡಿದ್ದಾರೆ ಇದಕ್ಕೆ. ಗದ್ದೆಯಲ್ಲಿ ಬಿದ್ದು ಸ್ನಾನ ಮಾಡಿ ಬಂದು ಮಾರು ದಿವಸದ ಕೋಳಿ ಪದಾರ್ಥದಲ್ಲಿ ನೀರು ದೋಸೆ ತಿನ್ನುವ ಖುಷಿ ಉಂಟಲ್ಲ, ಅದಾ ಎಂತ ಹೇಳ್ತೀರಮ್ಮ? ಸ್ವರ್ಗ. ಕೋರಿ ಪದಾರ್ಥ ಮಾಡಿದ ದಿವಸ ಅಲ್ಲ, ಅದರ ಮರು ದಿವಸ ಅದೊಂದು ಸ್ವಲ್ಪ ಬೇರೆ ರೀತಿ ಟೇಸ್ಟ್. ಎಲ್ಲೋದ್ರೂ ಈ ಟೇಸ್ಟ್ ಸಿಗಲ್ಲ ನಿಮಗೆ. ಆಸೆ ಆಗ್ತದ? ಈ ಕೋಳಿ ನಿಮ್ಮ ಇದು ಫಾರ್ಮಿದ್ದೆಲ್ಲ ಕೋಳಿ ಅಲ್ಲ, ನಾಟಿ ಕೋಳಿ, ಊರಿತ್ತು ಕೋಳಿ. ಮತ್ತೆ ತೋರಿಸ್ತೇನೆ ನಿಮಗೆ. ಇದರ ಜೊತೆ ಒಂದು ಕನ್ನ ಚಾಯ ಅಂದರೆ ಬ್ಲ್ಯಾಕ್ ಟೀ, ಒಂದು ತುಂಡು ಕಬಾಬ್. ಪುಣ್ಯ ಮಾಡಬೇಕು ಇಂಥದ್ರಲ್ಲಿ ತಿನ್ನಬೇಕಾದ್ರೆ. ಬೆಂಗಳೂರಲ್ಲಿ ವೈಟ್ ರೈಸ್ ಸಾಂಬಾರು ತಿಂದು ಒಂದು ಲೆವೆಲ್ ಆಗಿದ್ದೆ ನಾನು. ಈಗ ಇದರಲ್ಲಿ ತಿನ್ನುವಾಗ ಸಿಗುವ ಖುಷಿ ಉಂಟಲ್ಲ, ವರ್ಣನೆಗೆ ಮೀರಿದ್ದು. ಅಜ್ಜಿ ಜೊತೆ ಪುಂಡಿ ತಿನ್ನುತ್ತಾ ನಮ್ಮ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೇವೆ. ಧನ್ಯವಾದಗಳು.